ವಾಲ್ಮೀಕಿ ಸಮುದಾಯದ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ದ ರಮೇಶ್ ಕತ್ತಿಗೆ ಸಂಕಷ್ಟ ಎದುರಾಗಿದೆ. ಈಗ ವಾಲ್ಮೀಕಿ ಸಮಾಜದ ಮುಖಂಡರು ಸಾಲು ಸಾಲು ದೂರೆಲ್ಲ ಕೊಟ್ಟಿದ್ದಾರಂತೆ. ನಿನ್ನೆ ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗಿದೆ. ಇವತ್ತು ಬಾಗಲಕೋಟೆಯ ಮುಧೋಳ, ದಾವಣಗೆರೆ, ಬಳ್ಳಾರಿಯಲ್ಲಿ ಜಾತಿ ನಿಂದನೆ ಕೇಸ್ಗಳೆಲ್ಲ ದಾಖಲಾಗ್ಬಿಟ್ಟಿದೆ. ರಮೇಶ್ ಕತ್ತಿ ಅವಹೇಳನಕಾರಿ ಪದ ಬಳಕೆ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು. ಬಾಗಲಕೋಟೆ ಮುಧೋಳದಲ್ಲಿ ವೀರಸಿಂಧೂರ ಲಕ್ಷ್ಮಣ ಯುವಸೇನೆ ಪ್ರತಿಭಟನೆಯೆಲ್ಲ ಮಾಡಿ ಕತ್ತಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಅವ್ರನ್ನ ಬಂಧಿಸಬೇಕು ಅಂತೆಲ್ಲ ಕೇಳಿದ್ದಾರೆ. ಬೆಳಗಾವಿ ಗೋಕಾಕ್ ಪಟ್ಟಣದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಟೈರ್ಗೆಲ್ಲ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ನೀವೆಲ್ಲ ಮಾಡ್ರಪ್ಪ, ಟೈರಿಗೆ ಬೆಂಕಿ ಹಚ್ಚಬೇಡ್ರಪ್ಪ. ಇನ್ನು ರಮೇಶ್ ಕತ್ತಿ ಭಾವಚಿತ್ರಕ್ಕೆ ಚಪ್ಪಲಿಯಿಂದೆಲ್ಲ ಹೊಡೆದು ಧಿಕ್ಕಾರಕ್ಕೆ ಹೋಗಿದ್ದಾರೆ. ನೋಡಿ. ಬೆಳಗಾವಿಯಲ್ಲಿ ಮಾಜಿ ಸಂಸದರಾಗಿರತಕ್ಕಂತಹ ರಮೇಶ್ ಕತ್ತಿ ಅವರು ಈ ರಾಜ್ಯದ ಸಮಸ್ತ ಬೇಡ ವಾಲ್ಮೀಕಿ ನಾಯಕ ಸಮುದಾಯದ ಬಗ್ಗೆ ತುಂಬಾ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿಯ ಕಾರಣಕ್ಕಾಗಿ ಸಮುದಾಯದ ಮುಖ್ಯವಾಹಿನಿಯಿಂದ ದೂರ ಉಳಿದಿರ್ತಕ್ಕಂಥ ಇಂತಹ ಸಮುದಾಯಗಳಿಗೆ ನಮಗೆ ಕಾನೂನು ರೀತಿಯಿಂದ ರಕ್ಷಣೆ ಕೊಟ್ಟಿದ್ರು ಸಹ ಇನ್ನೂ ಸಹ ಸ್ವತಂತ್ರ ಬಂದು 78 ವರ್ಷ ಆದರೂ ಸಹ ಇಂತಹ ಮನಸ್ಥಿತಿಯ ಕೆಲವರು ಈ ಸಮುದಾಯಗಳ ಬಗ್ಗೆ ಈ ರೀತಿ ಮಾತನಾಡತಕ್ಕಂಥದ್ದು. ಜನಪ್ರತಿನಿಧಿಗಳು ಮಾತಾಡುವಾಗ ಒಂದು ಸ್ವಲ್ಪ ಎಚ್ಚರ ವಹಿಸಬೇಕಷ್ಟೇ ವಿಷಯ. ಹೌದು, 100%. ಅದರಲ್ಲೂ ಕೂಡ ಜಾತಿಗಳ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇನ್ನೊಂದು ಜಾತಿಗಳನ್ನು ನಿಂದನೆ ಮಾಡುವಂಥದ್ದು, ಪದ ಬಳಕೆ ಮಾಡಬೇಕಾದ್ರೆ ಎಚ್ಚರ ವಹಿಸ್ಕೊಳ್ಳೋದು. ಧರ್ಮದ ವಿಚಾರದಲ್ಲೂ ಕೂಡ ಯಾಕೆ ಇವರು ಮಾಡಿರಲಿಲ್ವಾ? ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿರಲಿಲ್ವಾ? ಹಿಂದೂ ಅನ್ನುವಂಥದ್ದಕ್ಕೆ ಏನು ಹೇಳಿದ್ರು ಅವರು? ಅಶ್ಲೀಲ ಅನ್ನುವಂಥದ್ದನ್ನೇ ಹೇಳಿದ್ರು. ಫಿಲ್ಟರ್ ಇಲ್ಲ ಅಂದ್ರೆ ಏನಾಗುತ್ತೆ ನಿಮಗೆ? ಹಾಗೆ ಆಮೇಲೆ ಅದಕ್ಕೆ ಸಬೂಬ್ ಕೊಟ್ಕೊಂಡು ಓಡಾಡೋದು. ಆಮೇಲೆ ನೀವು ಅವರು ಹೇಳಿದ್ದಾರೆ ಅದಕ್ಕೆ ಕೇಸ್ ಹಾಕಿ ಅದೆಲ್ಲೂ ಕೂಡ ನಡೀತಿ. ಎಲ್ಲ ಕಡೆ ಕೇಸ್ ಹಾಕಿದ್ರು ಅದು ಒಂದೇ ಕಡೆಗೆ ಬರುತ್ತೆ. ಅದು ಕಾನೂನಲ್ಲಿ ಹಾಗೆ ಆಗೋದು. ಎಲ್ಲ ಕಡೆನೂ ಹೋಗೆಲ್ಲ ಆಗಲ್ಲ ಅದು. ಬಟ್ ನಾನು ಹೇಳೋದು, ಈ ವಾಲ್ಮೀಕಿ ಸಮುದಾಯದಷ್ಟೆಲ್ಲ ಹೋರಾಟ ಮಾಡಿದ್ರಲ್ಲ, ನಿಮ್ಮ ಸಮುದಾಯದ ಕಲ್ಯಾಣಕ್ಕೋಸ್ಕರ ಇಟ್ಟಂಥ ಮೀಸಲ ಇಟ್ಟಂಥ ದುಡ್ಡನ್ನು ಬಳಕೆ ಮಾಡಿಕೊಂಡ್ರಲ್ಲ, ಅದರ ಜೊತೆಗೆ ಅದನ್ನು ದುಡ್ಡನ್ನು ಲೂಟಿ ಹೊಡೆದ್ರಲ್ಲ ಭ್ರಷ್ಟಾಚಾರದಲ್ಲಿ, ಅವಾಗ ಯಾರೊಬ್ಬರು ಧ್ವನಿ ಎತ್ತಲಿಲ್ಲಲ್ಲ. ಯಾಕೆ? ಈ ಆಸಕ್ತಿ ಅಲ್ಲಿ ಯಾಕೆ ಬರೋದಿಲ್ಲ? ನೀವು ಜಾತಿ ನಿಂದನೆ ಮಾಡಿದರೆ ಮಾತ್ರ ಕೋಪ ಬರುತ್ತೆ. ನಿಮ್ಮ ಜಾತಿಗೋಸ್ಕರ ಮೀಸಲಿಟ್ಟು ನಿಮ್ಮಲ್ಲಿರುವಂಥ ಬಡವರಿಗೆ, ಕೆಲವೊಂದಿಷ್ಟು ಜನರಿಗೆ ದುಡ್ಡು ಅನುಕೂಲ ಆಗಲಿ, ಅವರ ಕಲ್ಯಾಣ ಆಗಲಿ ಅಂತ ಇಟ್ಟಂಥ ದುಡ್ಡನ್ನು ಬೇರೆ ಯಾವುದಕ್ಕೂ ಬಳಕೆ ಮಾಡಿಕೊಂಡಾಗ ಈ ಆಕ್ರೋಶ, ಈ ರಕ್ತ ಕುದಿಯೋದಿಲ್ವಾ? ಕುದಿಯಲ್ವಾ? ಬರೀ ನಿಂದನೆ ಮಾಡಿದಾಗ ಮಾತ್ರ ಕುದಿಯುತ್ತೆ. ಅದಕ್ಕೂ ಕುದಿಬೇಕು. ಯಾಕಂದರೆ ಅದು ನಿಮ್ಮ ಸಮುದಾಯದಲ್ಲಿರುವಂಥ ಅತ್ಯಂತ ಕಡು ಬಡವರನ್ನು ಮೇಲೆತ್ತಕ್ಕಿಟ್ಟಂಥ ದುಡ್ಡದು. ಅದನ್ನು ತಿಂದು ತೆಗೆದ್ರು, ಇನ್ನೊಂದು ಕಡೆಗೆ ಬೇರೆ ಕಡೆಗೆ ಬಳಕೆ ಮಾಡಿಕೊಂಡ್ರು. ಈ ಕೋಪ ಅಲ್ಲೂ ಬರಬೇಕು. ಇದಕ್ಕೆ ಕೇಸ್ ಹಾಕಿ ಅವ್ರೇನು ಉತ್ತರ ಕೊಡಬೇಕು ಅವ್ರು ಕೊಟ್ಕೊಳ್ತಾರೆ. ಬಟ್ ಅದಕ್ಕೂ ಬರಬೇಕು. ಅಮೆರಿಕ ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ತಮ್ಮ ವರಸೆಯನ್ನ ಮುಂದುವರಿಸಿದ್ದಾರೆ. ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸದಿದ್ರೆ ಭಾರೀ ಸುಂಕ ವಿಧಿಸುವುದಾಗಿ ಭಾರತಕ್ಕೆ ಎಚ್ಚರಿಸಿದ್ದಾರೆ. ಇದಲ್ಲದೆ ಭಾರತ ರಷ್ಯಾದಿಂದ ತೈಲ ಖರೀದಿಸುವುದಿಲ್ಲ ಅಂತ ಪ್ರಧಾನಿ ಮೋದಿ ಭರವಸೆ ಕೊಟ್ಟಿದ್ದಾರೆ. ಇದನ್ನು ಮೀರಿ ವ್ಯಾಪಾರ ವಹಿವಾಟನ್ನು ಮುಂದುವರಿಸಿದರೆ ಭಾರೀ ಸುಂಕವನ್ನು ವಿಧಿಸಬೇಕಾಗುತ್ತೆ ಅಂತ ಪುನರುಚ್ಚರಿಸಿದ್ದಾರೆ. 141 ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಟ್ರಂಪ್, ಭಾರತ ತನ್ನ ಷರತ್ತುಗಳಿಗೆ ಒಪ್ಪದಿದ್ರೆ ಭಾರೀ ಸುಂಕವನ್ನು ವಿಧಿಸ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ 50% ಸುಂಕವನ್ನು ವಿಧಿಸಿ ಆಗಿದೆ. ಈ ಹಿಂದೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ನಾನು ಯಾವುದೇ ಮಾತುಕತೆಯನ್ನು ಆಡಿಲ್ಲ ಅಂತ ಹೇಳಿದ್ರು. ಈಗಲೂ ಕೂಡ ಮತ್ತೆ ಮೋದಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಈ ಅಪ್ಪ ಅಧಿಕಾರದಲ್ಲಿರೋವರೆಗೂ ಇರುತ್ತೆ. ಆಮೇಲೆ ಅಲ್ಲಿರುವಂಥ ಜನನೇ ತಿರುಗಿ ಬೀಳುತ್ತಾ ಇದ್ದಾರೆ. ಮುಖಾಮುಖಿ ನೋಡದೆ ಕಳಿಸ್ತಾರೆ. ಅವಾಗ ಇಂಗು ತಿಂದ ಮಂಗನಂತೆ ಆಗೋದು, ಅಷ್ಟೇ ಕತೆ. ಇನ್ನೇನಿಲ್ಲ. ಇದ್ದಿದ್ದನ್ನು ಬಳಕೆ ಮಾಡೋದು ಹೊರತುಪಡಿಸಿ ಹಾಳು ಮಾಡೋದ್ರಲ್ಲಿ ಇರೋದಾದ್ರೆ ಮಾಡ್ಕೊಳ್ಳಿ, ಏನೇನಾಗುತ್ತೆ? ಆ ಜನನೇ ಉತ್ತರ ಕೊಡ್ತಾರೆ. ನಾವೇ ಅಲ್ವಾ? ಇನ್ನು ದೇಶಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಈ ಬಾರಿ ನೌಕಾಪಡೆಯೊಂದಿಗೆ ದೀಪಾವಳಿ ಆಚರಿಸಿದ್ದಾರೆ. ಗೋವಾ ಮತ್ತು ಕಾರವಾರ ಕರಾವಳಿಯಲ್ಲಿರುವ INS ವಿಕ್ರಾಂತ್ಗೆ ಭೇಟಿ ನೀಡಿ ನೌಕಾಪಡೆಯ ಸಿಬ್ಬಂದಿಯೊಂದಿಗೆ ದೀಪಾವಳಿ ಆಚರಿಸಿದ್ದಾರೆ. ಇದೇ ವೇಳೆ ದೇಶೀಯ ವಿಮಾನವಾಹಕ ನೌಕೆಯಲ್ಲಿ ನೌಕಾ ಸಿಬ್ಬಂದಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿಯವರು ಭಾರತೀಯ ನೌಕಾಪಡೆಯ ಶಕ್ತಿ ಮತ್ತು ಜಾಗರೂಕತೆಯ ಪರಂಪರೆಯನ್ನು ಶ್ಲಾಘಿಸಿದರು. INS ವಿಕ್ರಾಂತ್ ಭಾರತದ ಕಡಲ ಶಕ್ತಿ ಮತ್ತು ರಾಷ್ಟ್ರೀಯ ಹೆಮ್ಮೆಯ ಸಂಕೇತವಾಗಿದೆ ಅಂತ ಕೊಂಡಾಡಿದರು. ಇದೇ ವೇಳೆ ಮೋದಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ಸನ್ನು ಕೊಂಡಾಡಿದರು. ಭಾರತೀಯ ಸೇನೆಯ 3 ಸೇನಾಪಡೆಗಳ ಪ್ರಚಂಡ ಸಮನ್ವಯದಿಂದಾಗಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಶರಣಾಗುವಂತೆ ಮಾಡಿತು ಅಂತ ಹೇಳಿದ್ದಾರೆ. मेरे एक और अथाह समंदर है तो दूसरी ओर मां भारती के वीर सिपाहियों का अथाह सामर्थ्य है. आज मेरे
एक और अनंत क्षितिज है, अनंत आकाश है, तो दूसरी ओर अनंत शक्तियों को समेटे ये विशाल विराट INS विक्रांत है। समंदर के पानी पर ದೀಪಾವಳಿ ಹಬ್ಬಕ್ಕೆ ಕಂಪನಿಗಳು ತಮ್ಮ ಕೆಲಸಗಾರರಿಗೆ ಬೋನಸ್ ಸ್ವೀಟ್ಗಳನ್ನು ಕೊಡೋದನ್ನು ನೋಡಿದ್ದೀರಿ, ಅದು ಕಾಮನ್. ಆದರೆ ಇಲ್ಲೊಬ್ಬ ಉದ್ಯಮಿ ತಮ್ಮ ಸಿಬ್ಬಂದಿಗೆ ದುಬಾರಿ ಕಾರ್ಗಳನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ, ಜೊತೆಗೆ ಸರ್ಪ್ರೈಸ್ ಮಾಡಿಸಿದ್ದಾರೆ. ಹರಿಯಾಣದ ಖ್ಯಾತ ಉದ್ಯಮಿ ಹಾಗೂ ಮೆಡ್ಸ್ಕಾಟ್ ಸಂಸ್ಥೆಯ ಮಾಲೀಕ MK ಭಾಟಿಯಾ ತಮ್ಮ 12 ಜನ ನೌಕರರಿಗೆ ವಿವಿಧ ಬಣ್ಣದ ಟಾಟಾ ಪಂಚ್ ಕಾರ್ಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಈವರೆಗೂ 51 ನೌಕರರಿಗೆ SUV ಕಾರ್ಗಳ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಉದ್ಯಮದೊಂದಿಗೆ ಸಾಮಾಜಿಕ ಕಾರ್ಯಕರ್ತರಾಗಿಯೂ ಕೂಡ ಅವರು ಗುರುತಿಸಿಕೊಂಡಿದ್ದಾರೆ. ಕಾರು ಸ್ವೀಕರಿಸಿರುವಂತಹ ಸಿಬ್ಬಂದಿಗಳು ಶೋರೂಮ್ನಿಂದ ಕಚೇರಿಯವರೆಗೂ ಕಾರು ಓಡಿಸಿಕೊಂಡು ಬಂದು ಸಂಭ್ರಮಿಸಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಇನ್ನು ಕೆಲವೇ ದಿನ ಬಾಕಿ ಇದೆ. ಆದರೆ ಮಹಾಗಠಬಂಧನ್ ಮೈತ್ರಿಕೂಟದ ಸೀಟು ಹಂಚಿಕೆ ಬಿಕ್ಕಟ್ಟು ಇನ್ನೂ ಬಗೆಹರಿದಿಲ್ಲ. ಹೆಸರಿಗೆ ಇಂಡಿ ಒಕ್ಕೂಟವಾದರೂ ಕೂಡ ಯಾರಿಗೂ ಕೂಡ ಒಗ್ಗಟ್ಟಿಲ್ಲ. ಬಿಹಾರ ಗೆಲ್ಲಲು ಯಾವುದೇ ಪ್ಲಾನ್ ಕೂಡ ಮಾಡದ ಇಂಡಿ ನಾಯಕರ ನಡೆಯಿಂದ ಬಿಜೆಪಿ JDUಗೆ ಖುಷಿ ಕೊಟ್ಟಂತಿದೆ. ಇಂಡಿ ನಾಯಕರಿಗೆ ಬಿಹಾರದ ವಿಧಾನಸಭಾ ಚುನಾವಣೆ ಗೆಲ್ಲಬೇಕು ಅನ್ನೋ ಆಸೆ ಇದ್ದಂತಿಲ್ಲ ಅನ್ನೋ ಚರ್ಚೆ ಈಗ ಶುರುವಾಗ್ತಾ ಇದೆ. ಸೀಟು ಹಂಚಿಕೆ ಬಿಕ್ಕಟ್ಟು ನಡುವೆಯೇ RJD ಕಾಂಗ್ರೆಸ್ನಿಂದ ಪ್ರತ್ಯೇಕ ಪಟ್ಟಿ ರಿಲೀಸ್ ಆಗಿದೆ. ರಾಷ್ಟ್ರೀಯ ಜನತಾದಳದಿಂದ 143 ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಿದ್ದಾರೆ. ವೈಶಾಲಿ ಜಿಲ್ಲೆಯ ರಘೋಪುರ ವಿಧಾನಸಭಾ ಕ್ಷೇತ್ರದಿಂದ RJD ನಾಯಕ ತೇಜಸ್ವಿ ಯಾದವ್ ಕಣಕ್ಕಿಳಿದಿದ್ದಾರೆ. ಮಹಾಗಠಬಂಧನ್ ಮೈತ್ರಿಕೂಟದಲ್ಲಿ ಮುಂದುವರೆದಿದ್ದ ಸೀಟು ಹಂಚಿಕೆ ಬಿಕ್ಕಟ್ಟಿನ ಕಾರಣ RJD ಇದುವರೆಗೆ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿರಲಿಲ್ಲ. 2020ರ ವಿಧಾನಸಭಾ ಚುನಾವಣೆಗೆ ಹೋಲಿಸಿದರೆ ಈ ಬಾರಿಯ ಚುನಾವಣೆಯಲ್ಲಿ RJD ಒಂದು ಕಡಿಮೆ ಸ್ಥಾನದಲ್ಲಿ ಸ್ಪರ್ಧಿಸ್ತಾ ಇದೆ. ಇತ್ತ ಕಾಂಗ್ರೆಸ್ ಸೀಟು ಹಂಚಿಕೆ ಬಿಕ್ಕಟ್ಟು ಮಧ್ಯೆಯೇ 6 ಅಭ್ಯರ್ಥಿಗಳ ಮತ್ತೊಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಇದುವರೆಗೆ ಒಟ್ಟಾರೆ 60 ಅಭ್ಯರ್ಥಿಗಳನ್ನು ಘೋಷಿಸಿದೆ. RJD ಮತ್ತು ಕಾಂಗ್ರೆಸ್ ಎರಡೂ ಮಿತ್ರ ಪಕ್ಷಗಳು ಒಮ್ಮತಕ್ಕೆ ಬಂದಿಲ್ವಂತೆ. ಇದು ಮಹಾಮೈತ್ರಿಕೂಟದ ಒಗ್ಗಟ್ಟಿನ ಮೇಲೆ ಅನಿಶ್ಚಿತತೆ ಮೂಡಿಸಿದೆ. 2ನೇ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇವತ್ತು ಕೊನೆಯ ದಿನವಾಗಿತ್ತು.